ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ, ಆರಾಮದಿರ ಅಂತ ಅನ್ಕೋತೀನಿ. ನಾನು ಕೂಡ ಆರಾಮದೀನಿ ನೋಡ್ರಿ. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಚಾಲೂ ಮಾಡೀನಿ. ಮಕ್ಕಳು ಶಾಲೆಗೆ ಹೊಂಟಾರ. ಟೈಮ್ ಇವಾಗ ಬೆಳಗ್ಗೆ 6 ಗಂಟೆ ಆಗ್ಯದ. ಮಕ್ಕಳಿಬ್ಬರು ಹಲ್ ತಿಕ್ಕೊಂಡು ಮತ್ತು ಜಳಕ ಮಾಡಿದ್ರು. ನಾನು ಕೂಡ ನಾಷ್ಟ ಮಾಡಿಟ್ಟೀನಿ. ಇವಾಗ ಅವ್ರಿಗೆ ಹಾಕ್ಕೊಟ್ಟಿನಿ, ತಿನ್ನೋವಲ್ಲಾಗ್ಯಾರ. ಯಾಕಂದ್ರೆ ಬಡ ಬಡ ತಿನ್ನಂಗಿಲ್ಲ ಅವರು, ಲೇಟ್ ಆಗುತ್ತೆ. ಮುಂಜಾನೆ ಹೊತ್ತಲ್ಲಿ ಜಾಸ್ತಿ ಅವ್ರಿಗೆ ನಾನು ನಾನೇ ತಿನ್ನಿಸ್ತೀನಿ. ಇವ ಸಣ್ಣವ ಜಲ್ದಿ ತಿನ್ನಂಗಿಲ್ಲ ನೋಡ್ರಿ ಫ್ರೆಂಡ್ಸ. ದೊಡ್ಡವ ಆದ್ರೆ ಜಲ್ದಿ ತಿಂತಾನ. ಇವ ಸಣ್ಣವ ಜಲ್ದಿ ತಿನ್ನಂಗಿಲ್ಲ. ಮತ್ತು ಹಾಕ್ಕೊಟ್ನಿ ಅಂತ ತಿನ್ಕೋತ ಕೂತ್ನು ಅಂದ್ರೆ ಮತ್ತು ಟೈಮ್ ಆಗಿರ್ತದೆ, ಸ್ಕೂಲ್ ಟೈಮ್. ದೊಡ್ಡವ ಪಟ ತಿಂದ್ಬಿಟ್ಟು ಆಮೇಲೆ ಮತ್ತು ಲೇಟ್ ಆಗ್ಯದ ಬಾ 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 ಅಂತ ಹೇಳಿ ಇವಂಗ ಕರಿಲಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೂ ಕೂಡ ಅಲ್ಲಿ ತನಕ ಕೂಡ ಇವ ಇನ್ನೂ ಕೂಡ ನಾಷ್ಟ ತಿಂದಿರೋದಿಲ್ಲ. ಹಾಗಾಗಿ ಜಲ್ದಿ ತಿನ್ನಂಗಿಲ್ಲ ಅಂತ ಹೇಳಿ ನಾನೇ ಅವ್ರಿಗೆ ನಾಷ್ಟ ತಿನ್ಸಾಕತ್ತೀನಿ. ಅದೇ ರೀತಿ ನಾನು ಚಹಾ ಕೂಡ ಕುಡಿದಾಗಿಲ್ಲ ಇನ್ನು. ನಾಷ್ಟ ಅವ್ರಿಗೆ ಹಾಕಿಕೊಟ್ಬಿಟ್ಟು ಇವಾಗ ನಾನು ಇಲ್ಲಿ ಒಳಗಡೆ ಚಹಾ ಮಾಡ್ಕೊಳಕತ್ತೀನಿ. ತಿನ್ಸಾಕತ್ತಿದ್ದೆ, ನಾನೇ ತಿಂತೀನಿ ಅಂತಂದರು. ಹಾಗಾಗಿ ಅವ್ರಿಗೆ ಕೊಟ್ಬಿಟ್ಟು ನಾನಿಲ್ಲಿ ನಾಷ್ಟ ಚಹಾ ಮಾಡ್ಕೊಳಕಂತ ಒಳಗೆ ಬಂದೀನಿ. ಇವತ್ತು ನಾಷ್ಟ ಏನಂತಂದ್ರೆ ಉಪ್ಪಿಟ್ಟು ಮಾಡಿ ನೋಡ್ರಿ. ಜಾಸ್ತಿ ನಮ್ಮ ಮನೆಯಾಗಿದೆ ಉಪ್ಪಿಟ್ಟು ಮತ್ತು ಶಾವಿಗೆ ಉಪ್ಪಿಟ್ಟು ಇದೇ ಇರ್ತದೆ ಜಾಸ್ತಿ. ಅವಲಕ್ಕಿ ಮಾಡಿದ್ರೆ ಹುಡುಗರು ತಿನ್ನಂಗಿಲ್ಲ, ಹಂಗಾಗಿ ಉಪ್ಪಿಟ್ಟನೇ ಮಾಡಿರ್ತೀನಿ ಜಾಸ್ತಿ. ಪಲ್ಯ ಏನಂತಂದ್ರೆ ಬದ್ನಿಕಾಯಿ ಪಲ್ಯ ಮಾಡಿ ನೋಡ್ರಿ. ಹುಡುಗರಿಗೆ ಅದೇ ರೀತಿ ಇವಾಗ ಟಿಫಿನ್ ಪ್ಯಾಕ್ ಮಾಡಬೇಕು. ಹಂಗೆ ಹಾಲು ಕೂಡ ಬಂದವು, ಹಾಲು ಕಾಸಬೇಕು. ಹಂಗೆ ಕೆನೆ ಕೂಡ ಸ್ಟೋರ್ ಮಾಡಿಟ್ಟು ನೋಡ್ರಿ. ಹಿಟ್ಟನ್ನು ಕೂಡ ನಾದಿಟ್ಟೀನಿ. ಪಲ್ಯ ಆಗ್ಯದ, ನಾಷ್ಟ ಆಗ್ಯದ. ಇನ್ನೇನೋ ಮಕ್ಕಳಿಗೆ ನಾಷ್ಟ ಹಾಕ್ಕೊಟ್ಟಿನಲ್ಲ, ಅವರು ತಿನ್ಕೋತ ಕುಂತಾರ. ಒಂದು ಸ್ವಲ್ಪ ತಿನ್ನಿಸಿದೆ, ಮತ್ತು ನಾನು ತಿಂತೀನಿ ಅಂತಂದರು. ಹಾಗಾಗಿ ಬಿಟ್ಟೆ. ಇನ್ನೊಂದು ಸ್ವಲ್ಪ ಇತ್ತು ತಿನ್ನೋದು, ಹಾಗಾಗಿ ತಿಂತಾರಂತ ಹೇಳಿ ಬಿಟ್ಕೊಟ್ಟು ಬಂದೆ. ಅದು ಹಂಗೆ ಬೆಳಗ್ಗೆ ಎದ್ದ ಕೂಡಲೇ ಬಾಂಡೆ ತಿಕ್ಕಿ ಗ್ಯಾಸ್ ಕಟ್ಟಿ ಒರೆಸಿ ನಾಷ್ಟ ಮಾಡಿದೆ ಮತ್ತು ಪಲ್ಯ ಮಾಡಿದೆ. ಹಿಟ್ಟನ್ನು ಕೂಡ ನಾದಿಟ್ಟಿನಿ. ಇವಾಗ ನೋಡ್ತಿರ್ಬೋದು ಟೈಮ 6:30 ಆಗ್ಲಾಕ್ ಬಂದದ. 6 ಗಂಟೆ 20 ನಿಮಿಷ ಆಗ್ಯದ. ನೋಡ್ತಿರ್ಬೋದು ಮುಂಜಾನೆ ನಸುಕಿನ ಟೈಮನ್ನು ನೀವು ನೋಡ್ತಿರ್ಬೋದು. ಇವಾಗ ಅಂತಂದ್ರೆ ಚಂತನ ಮುಸ್ಕೆ ಇಟ್ಟಿರ್ತದೆ. ಹಾಗಾಗಿ ಮುಂಜಾನೆ ನಸುಕಿನ ದರ್ಶನವನ್ನು ನಿಮಗೂ ಕೂಡ ಮಾಡಿಸೀನಿ. ಮಕ್ಕಳು ನೋಡ್ತಿರ್ಬೋದು ಇನ್ನೂ ಕೂಡ ನಾಷ್ಟ ತಿನ್ನಕತ್ತಾರ. ಟಿ ವಿ ನೋಡ್ಕೋತ ತಿಂತಾರೆ. ಅವ್ರಿಗೆ ಟಿ ವಿ ನೋಡ್ಬೇಕಂತಂದ್ರೆ ಟೈಮ್ ಸಿಗಂಗಿಲ್ಲ. ಹಿಂಗೆ ಊಟ ಮಾಡೋ ಮುಂದಾಗ ನಾಷ್ಟ ತಿನ್ನೋ ಮುಂದಾಗ ಅಷ್ಟೇ ಟಿ ವಿ ನೋಡೋದಿಲ್ಲ. ಬರೋದ ಸಾಯಂಕಾಲ ಇವಾಗ ಬೆಳಿಗ್ಗೆ 7:30 ಹೋದ್ರಂತಂದ್ರೆ ಅವರು ಒಮ್ಮೆ ಸಾಯಂಕಾಲ 6 ಗಂಟೆಗೆ 6:30ಗೆ ಬರ್ತಾರೆ. ಮತ್ತು ಬಂದ ಕೂಡಲೇ ಏನಾರು ಒಂಚೂರು ತಿಂದು ಬಿಟ್ಟು ಮಾಡಿ ಆಮೇಲೆ ಮತ್ತು ಹೋಮ್ವರ್ಕ್ ಮಾಡ್ಕೋತ ಕುಂದಿರ್ತಾರೆ. ಹೋಮ್ವರ್ಕ್ ಮುಗಿದ್ರಾಗ ಮತ್ತು ಅವ್ರಿಗೆ ಊಟ ಹಾಕ್ಕೊಡ್ತೀನಿ. ಊಟ ಮಾಡಿಬಿಟ್ಟು ಆಡ್ತಿ ಸುಸ್ತಾಗ್ಬಿಟ್ಟಿರ್ತದೆ ಅವ್ರಿಗೆ. ಸ್ಕೂಲ್ ವ್ಯಾನಾಗ ಹೋಗಿ ಮಾಡಿ ಗಾಳ್ಯಾಗ ಹೋಗಿ ಮತ್ತು ಹೋಗೋದು ಬರೋದು ಎರಡು ಟೈಮ್ ಗಾಡ್ಯಾಗೆ ಆಗುತ್ತಲ್ಲ. ಹಂಗಾಗಿ ಸುಸ್ತಾದಂಗೆ ಆಗಿಬಿಡ್ತದೆ ಅವ್ರಿಗೆ. ಜಲ್ದಿನೇ 9 ಗಂಟೆ ಅನ್ನೋದ್ರಾಗ ಮಲ್ಕೊಂಡ್ಬಿಡ್ತಾರೆ. ಹಂಗೆ ನೋಡ್ತಿರ್ಬೋದು ಮಕ್ಕಳು ಶಾಲೆಗೆ ಹೋದ್ಮ್ಯಾಗ ನಂದು ಕೂಡ ಜಳಕ ಆಯಿತು ಮತ್ತು ದೇವ್ರ ಪೂಜೆ ಕೂಡ ಆಯಿತು. ಇವತ್ತು ಮಂಗಳವಾರ ಅಲ್ಲ, ಹಾಗಾಗಿ ದೇವ್ರನ್ನೆಲ್ಲ ತಿಕ್ಕಿಬಿಟ್ಟು ನೀರು ಬದಲಿ ಮಾಡಿಬಿಟ್ಟು ದೇವ್ರ ಪೂಜೆ ಕೂಡ ಮಾಡಿದೆ. ಟೈಮ್ ಇವಾಗ 8 ಗಂಟೆ ಆಗ್ಯದ. ನಾಷ್ಟ ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆ ಅಷ್ಟು ಸಾಲ್ತು. ಯಾಕಂದರೆ ಸ್ವಲ್ಪ ಮಾಡಿದ್ದೆ. ಹಸ್ಬೆಂಡ್ ತಿಂದು ಹೋಗ್ತಾರೋ, ತಿಂದು ಹೋಗೋದಿಲ್ಲ. ಹಾಗಾಗಿ ಸ್ವಲ್ಪ ಮಾಡಿದ್ನೆ. ಅವ್ರು ಇವತ್ತು ತಿಂದು ಹೋದರು. ಮತ್ತು ನೋಡ್ತಿರ್ಬೋದು ಮತ್ತು ನಾಷ್ಟ ಅದೆಲ್ಲ ತಿಂದ್ಮ್ಯಾಗ ಮತ್ತು ಇಷ್ಟು ಬಾಂಡೆ ಆಗ್ಯಾವು. ಹಂಗೆ ಹಾಲನ್ನು ಕೂಡ ಕಾಯ್ಲಿಕ್ಕೆ ಇಟ್ಟೀನಿ. ಮುಂಜಾನೆ ಹಾಲು ಬಂದಾವು. ಹಂಗೆ ಹಾಲನ್ನು ಕಾಸ್ಕೋತ ನಾವು ಬಾಂಡೆ ತಿಕ್ಕಾಕತ್ತೀನಿ. ಇಲ್ಲಿ ಆ ಕಡೆ ಸಣ್ಣಗೆ ಇಟ್ಟೀನಿ ಹಾಲನ್ನು. ಹಂಗೆ ಆ ಕಡೆ ಹಾಲನ್ನು ನೋಡೋದು ಮತ್ತು ಈ ಕಡೆ ಬಾಂಡೆ ತಿಕ್ಕೋದು ಎರಡೂ ಕೆಲಸನ ಏಕಕಾಲದಲ್ಲಿ ನಡೆಸಿ ನೋಡ್ರಿ. ಇವತ್ತಂತ್ರ ಬೆಳಗ್ಗೆಯಿಂದ ಪುರ್ಸೊತ್ತೆ ಇಲ್ಲ, ಅಷ್ಟೊಂದು ಕೆಲಸ ನೋಡ್ರಿ. ಯಾಕಂದ್ರೆ ದಿನಾಲು ಇದೇ ರೀತಿನೇ ನನ್ನ ರೂಟೀನ್ ಇರ್ತದೆ. ಆದ್ರಾಗ ಇವತ್ತು ಒಂದು ಸ್ವಲ್ಪ ಲೇಟ್ ಮಾಡಿದ್ದೀನಿ. ಅಂದ್ರೆ ದಿನಾಲು 4 ಗಂಟೆಗೆ ಹೇಳ್ತಿದ್ದೆ. ನಿನ್ನೆ ದಿನ ಒಂದು ಸ್ವಲ್ಪ ಊರಿಗೆ ಹೋಗಿದ್ದೆ. ಹಾಗಾಗಿ ಒಂದು ಸ್ವಲ್ಪ ಸುಸ್ತಾಗಿತ್ತು. ಬರೋದ್ರಾಗ ಯಾಕೆ ಒಂದು ಸ್ವಲ್ಪ ತಲೆ ಕೂಡ ನೋಸ್ದಂಗೆ ಆಲಾತಿತ್ತು. ಹಾಗಾಗಿ ಬೆಳಿಗ್ಗೆ ಹೇಳೋದು 5 ಗಂಟೆಗೆ ಎದ್ದು ನೋಡ್ರಿ. ಇವತ್ತು ದಿನಾಲು 4 ಗಂಟೆಗೆ ಹೇಳ್ತಿದ್ದೆ. ಇವತ್ತು ಅಲಾರಾಮ್ ಹೊಡಿತು ಕರೆ, ಆದ್ರೆ ನನಗೆ ಹೇಳೋದ್ರಾಗ 5 ಗಂಟೆ ಆಯಿತು. ಹಾಗಾಗಿ ಲೇಟ್ ಮಾಡಿದ್ದೀನಿ 1 ಗಂಟೆ ಅಂತ ಹೇಳಿ ಎಲ್ಲ ಕೆಲಸನೂ ಕೂಡ ಪಟ ಅಂತ ಹೇಳಿ ಮಾಡ್ಲಕತ್ತೀನಿ ನೋಡ್ರಿ. ಹಾಗಾಗಿ ರೆಸ್ಟ್ಲೆಸ್ ಡೇ ಅಂತಲೇ ಹೇಳ್ಬೋದು ನೋಡ್ರಿ ಇವತ್ತು. ಹಾಗೆ ಒಂದು ಸ್ವಲ್ಪ ಭಾಳ ಕೆಲಸಗಳು ಕೂಡ ಪೆಂಡಿಂಗ್ ಉಳ್ದಾವು. ಗೋಧಿ ಹಿಟ್ಟು ಕೂಡ ಖಾಲಿ ಆಗ್ಲಾಕ್ ಬಂದದ. ಗೋಧಿ ಹಸನು ಕೂಡ ಮಾಡ್ಬೇಕು ಇವತ್ತು. ಮತ್ತು ಬಟ್ಟೆ ಅದೆಲ್ಲ ಅಲ್ಲಿ ಎಲ್ಲ ಕಡೆ ಬಟ್ಟೆಗಳು ಹರಡ್ಕೊಂಡವು. ಬಟ್ಟೆ ಮಡಚಬೇಕು. ಮತ್ತು ಫ್ರಿಜ್ಜಲ್ಲಿ ಎರಡು ಬಾಕ್ಸಲ್ಲಿ ಕೆನೆನ ಸ್ಟೋರ್ ಮಾಡಿಟ್ಟೀನಿ. ಅವಕೂರ್ನ ತೆಗೆದ್ಬಿಟ್ಟು ಬೆಣ್ಣೆ ಮಾಡಬೇಕು. ಬೆಣ್ಣೆ ಮಾಡಿ ಕಾಯಿಸ್ಬೇಕು. ಹಾಗಾಗಿ ಇವತ್ತು ಮಜ್ಜಿಗೆ ಮಾಡಬೇಕು ಮತ್ತು ಗೋಧಿ ಹಸನು ಮಾಡಬೇಕು. ಇಷ್ಟೆಲ್ಲ ಕೆಲಸ ಅದ ನೋಡ್ರಿ. ಹಾಗಾಗಿ ಎಲ್ಲ ಕೆಲಸನೂ ಕೂಡ ಪಟ
ಪಟ ಪಟ ಮಾಡ್ಕೊಳಕತ್ತೀನಿ. ಇವಾಗ ಮಕ್ಕಳು ಶಾಲೆಗೆ ಹೋಗ್ಯಾರ. ಅವ್ರು ಹೋದ್ಮ್ಯಾಗ ಇವಾಗ ನಾನು ಮತ್ತೆ ನಾಷ್ಟ ಅದೆಲ್ಲ ತಿಂದದ್ದು ಬಾಂಡೆನ ತಿಕ್ಕಾಕತ್ತೀನಿ ನೋಡ್ರಿ. ಹಾಗೆ ಫ್ರೆಂಡ್ಸ ಇಷ್ಟೆಲ್ಲ ಮಾಡಿಬಿಟ್ಟು ಬಟ್ಟೆ ಕೂಡ ತೊಳೆದು ಹಾಕಬೇಕು. ಯಾಕಂದರೆ ಬಟ್ಟೆನ ಇವಾಗ ಜಲ್ದಿನೇ ತೊಳೆದು ಹಾಕ್ತೀನಿ ನಾನು. ಯಾಕಂದ್ರೆ ಯಾವಾಗಲೂ ತೊಳೆದು ಹಾಕೋ ಟೈಮ್ದಾಗ ಬಟ್ಟೆ ತೊಳೆದು ಹಾಕಿದ್ರೆ ಜಲ್ದಿ ಸಂಜೆ ಆದರೂ ಕೂಡ ಬಟ್ಟೆ ಒಣಗೋದಿಲ್ಲ. ಯಾಕಂದ್ರೆ ಅಷ್ಟೊಂದು ಬಿಸಿಲೇ ಇರೋಂಗಿಲ್ಲ, ಅಷ್ಟೊಂದು ಮುಸುಗಿಟ್ಟಿರ್ತೈತಿ. ಹಾಗಾಗಿ ಬೆಳಿಗ್ಗೆ ಜಲ್ದಿನೇ ಮಕ್ಕಳು ಶಾಲೆ ಹೋದ ಕೂಡಲೇ ಬಟ್ಟೆ ತೊಳೆದು ಹಾಕ್ಬಿಟ್ಟು ಇದು ಪೂರ್ತಿ ಒಯ್ದು ಮೇಲ್ಗಡೆ ಒಣ ಹಾಕ್ತೀನಿ ನೋಡ್ರಿ. ಗಾಳಿಗೆ ಅಲ್ಲಿ ಒಣಗ್ತಾವೆ. ಅದೇ ರೀತಿ ಫ್ರೆಂಡ್ಸ ಇವಾಗ ಇದನ್ನೆಲ್ಲ ಮಾಡಿಬಿಟ್ಟು ಆಮೇಲೆ ನಾಷ್ಟ ಏನನ್ನು ಖಾಲಿ ಆಗಿದೆ ನನಗೆ. ಹಂಗಾಗಿ ನಿನ್ನೆ ಸಂಜೆ ಮಾಡಿದ ರೊಟ್ಟಿ ಅದಾವೆ, ಜೋಳದ ರೊಟ್ಟಿ ಅಗಳೇನೆ ತೋರಿಸಿದ್ನಲ್ಲ ನಿಮ್ಗೆ. ಜೋಳದ ರೊಟ್ಟಿ ಮತ್ತು ಪಲ್ಯ ಮಾಡಿದ್ನೆಲ್ಲ, ಬದ್ನಿಕಾಯಿ ಪಲ್ಯ, ಅದನ್ನು ನಾನು ಇವಾಗ ನಾಷ್ಟ ಅಂಥೇಳಿ ತಿಂತೀನಿ ನೋಡ್ರಿ ಫ್ರೆಂಡ್ಸ. ಯಾಕಂದ್ರೆ ನಾಷ್ಟ ಸ್ವಲ್ಪ ಮಾಡಿದ್ದೆ, ನನಗೆ ಶಾವಿಗೆ ಉಪ್ಪಿಟ್ಟು ಅಷ್ಟೊಂದು ಸೇರೋದಿಲ್ಲ. ಹಂಗಾಗಿ ಅವ್ರು ತಿಂದು ಹೋಗಲಿ ಬಿಡಲಿ ಅಂಥೇಳಿ ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆ ಮಾಡಿದ್ದಿಲ್ಲ. ತಿನ್ನಲಿ ಬಿಡಲಿ ಅಂಥೇಳಿ ಒಮ್ಮೆ ತಿಂದು ಹೋಗ್ತಾರೆ, ಒಮ್ಮೆ ತಿಂದು ಹೋಗೋದಿಲ್ಲ. ಹಂಗಾಗಿ ಸ್ವಲ್ಪ ಮಾಡಿದ್ದೆ ನಾನು. ಮಕ್ಕಳಿಗೆ ಹಾಕಿ ಕೊಟ್ಬಿಟ್ಟು ಇವ್ರಿಗೊಂದು ಸ್ವಲ್ಪ ಉಳಿದಿತ್ತು, ಅವ್ರು ತಿಂದು ಹೊಲಕ್ಕೆ ಹೋಗ್ಯಾರ. ಇವಾಗ ನನಗೆ ಶಾವಿಗೆ ಉಪ್ಪಿಟ್ಟು ಅಷ್ಟೊಂದು ಸೇರೋಂಗಿಲ್ಲ, ಹಂಗಾಗಿ ಸ್ವಲ್ಪ ಮಾಡಿದ್ದೆ ನಾನು. ಇವಾಗ ರೊಟ್ಟಿ ಮತ್ತು ಪಲ್ಯನ ತಿಂತೀನಿ ನೋಡ್ರಿ. ಅದನ್ನೆಲ್ಲ ತಿಂದ್ಬಿಟ್ಟು ಬಟ್ಟೆ ಕೂಡ ತೊಳೆದು ಹಾಕಿನಿ. ಅವ್ರನ್ನ ಒಯ್ದು ಮೇಲ್ಗಡೆ ಒಣ ಹಾಕಬೇಕು. ಅದೇ ರೀತಿ ಫ್ರೆಂಡ್ಸ ದೇವ್ರ ಪೂಜೆ ಕೂಡ ಮಾಡಿದ್ದಾಗಿದೆ. ಟೈಮ್ ಇವಾಗ ಬೆಳಗ್ಗೆ 8:30 ಆಗ್ಲಾಕ ಬಂದ ನೋಡ್ರಿ. ಹಂಗೆ ಎಲ್ಲ ಕೆಲಸನೂ ಒಂದು ಸ್ವಲ್ಪನೂ ಕುಂದ್ರಲಾರ್ದೆ ಎಲ್ಲ ಪಟ ಪಟ ಮಾಡ್ಕೊಳಕತ್ತೀನಲ್ಲ. ಹಂಗಾಗಿ ಎಲ್ಲ 8:30 ಅನ್ನೋದ್ರಾಗ ಬಟ್ಟೆ ಕೂಡ ತೊಳೆದು ಹಾಕೋದಾಗ್ಯದ. ಹಂಗೆ ಇದೆಲ್ಲ ಬಾಂಡೆ ಅದನ್ನೆಲ್ಲ ತಿಕ್ಬಿಟ್ಟು ಮತ್ತು ಗೋಧಿ ಹಸಿನ ಅದನ್ನೆಲ್ಲ ಮಾಡ್ಕೋತ ಕುಂದ್ರಬೇಕು ನೋಡ್ರಿ. ಹಂಗಾಗಿ ಕೆಲಸ ಜಾಸ್ತಿ ಅದ ಅಂತೇಳಿ ನಾನು ಕೂಡ ಇವೆಲ್ಲ ಕೆಲಸ ಮಾಡ್ಕೊತ ಅಲ್ಲಿದೆಲ್ಲ ಇಟ್ನಿ ಅಂತಂದ್ರೆ ಏನೋ ಬಟ್ಟೆ ತೊಳೆದು ಹಾಕಬೇಕು, ಬಾಂಡೆ ತಿಕ್ಕಬೇಕು ಅಂಥೇಳಿ ಆ ಕೆಲಸ ಮಾಡಾಮದಾಗ ಇದೇ ಕೆಲಸದ ನೆನಪಾಗ್ತಾವೆ. ಯಾಕಂದ್ರೆ ಮತ್ತೆ ಬಟ್ಟೆ ತೊಳೆದು ಹಾಕಬೇಕು ಬಾಂಡೆ ತಿಕ್ಕಬೇಕು ಅಂಥೇಳಿ ಅವೇ ಕೆಲಸ ನೆನಪಾಗ್ತಾವೆ. ಹಾಗಾಗಿ ಇವೆಲ್ಲ ಸಣ್ಣ ಸಣ್ಣ ಕೆಲಸ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಗೋಧಿ ಹಸಿನ ಮಾಡ್ಕೋತ ಮತ್ತು ಮಜ್ಜಿಗೆ ಅದನ್ನೆಲ್ಲ ಮಾಡ್ಕೋತ ಕುಂತ್ರಾಯ್ತು ಅಂಥೇಳಿ ಇವೆಲ್ಲ ಸಣ್ಣ ಸಣ್ಣ ಕೆಲಸ ಮಾಡಿ ಮುಗಿಸ್ಲಾಕತ್ತೀನಿ ನೋಡ್ರಿ. ಇವತ್ತಂತ್ರ ಅಷ್ಟೊಂದು ಕೆಲಸ ಅದ ನೋಡ್ರಿ ಫ್ರೆಂಡ್ಸ. ರೆಸ್ಟ್ಲೆಸ್ ಡೇನೇ ಅಂತ ಹೇಳ್ಬೋದು ನೋಡ್ರಿ. ನಾವು ಮನ್ಯಾಗ ಹೌಸ್ ವೈಫ್ ಆದವ್ರು ಮನ್ಯಾಗ ಇರ್ತೇವೆ ಅಂತಂದ್ರೆ ಸುಮ್ಮನೆ ಕುಂತಿರೋದಿಲ್ಲ. ಹಂಗಾಗಿ ಇನ್ನೂ ಕೆಲಸಕ್ಕೆ ಯಾರು ಹೋಗಿರ್ತಾರಲ್ಲ ಅವ್ರು ಬೆಳಿಗ್ಗೆ ಹೋದವರು ಒಮ್ಮೆ ಸಾಯಂಕಾಲ ಬರ್ತಾರೆ. ಆವಾಗ ಅವ್ರಿಗೆ ಅಷ್ಟೊಂದು ಕೆಲಸ ಅನಿಸಂಗಿಲ್ಲ. ನಾವು ಮನೆಗೆ ಇರ್ತೇವಲ್ಲ, ನಾವು ಒಂದು ಬಿಡೋಣ ಒಂದು ಕೆಲಸ ನಮ್ಗೆ ಹಂಗೆ ಬೆನ್ನ ಹತ್ತಿಬಿಟ್ಟಿರ್ತಾವೆ ನೋಡ್ರಿ. ಎಷ್ಟು ಕೆಲಸ ಮಾಡಿದ್ರು ಕಡಿಮೆನೇ ನೋಡ್ರಿ. ಹಾಗಾಗಿ ಇವಾಗೆಲ್ಲ ಬಾಂಡೆ ಅದನ್ನೆಲ್ಲ ತಿಕ್ಕಿದೆ. ಇವನ್ನೆಲ್ಲ ಡಬ್ಬ ಇಟ್ಬಿಡ್ತೀನಿ ನೋಡ್ರಿ. ಡಬ್ಬ ಇಟ್ಬಿಟ್ಟು ಆಮೇಲೆ ನಾನು ರೊಟ್ಟಿ ಮತ್ತು ಪಲ್ಯನ ನಾಷ್ಟಕ್ಕೆ ಅಂಥೇಳಿ ಇಟ್ಟಿನ ಅಂತ ಹೇಳಿದ್ನೆಲ್ಲ ಫ್ರೆಂಡ್ಸ, ಅದನ್ನು ತಿಂದ್ಬಿಟ್ಟು ಮತ್ತು ನಾನು ಮುಂದಿನ ಕೆಲಸನ ಮಾಡ್ಕೋತೀನಿ. ಹಂಗೆ ಫ್ರೆಂಡ್ಸ್, ನಿನ್ನೆ ರೋಹಿತ್ನ ಶಾಲೆಯಿಂದ ಫೋನ್ ಬಂದಿತ್ತು. ಹೋಮ್ವರ್ಕ್ ಮಾಡಿಲ್ಲ ನೋಡ್ರಿ ಮೇಡಮ್ ಅಂಥೇಳಿ ಅವ್ರು ಮಿಸ್ ಫೋನ್ ಮಾಡಿದ್ರು. ಯಾವಾಗಲೂ ಹೋಮ್ವರ್ಕ್ ಒಂದಿನಾನು ಇವಾಗ ಅವ 5ನೇ ಕ್ಲಾಸ್ ನೋಡ್ರಿ ಫ್ರೆಂಡ್ಸ್. 5-6 ವರ್ಷ ಆಯ್ತು ಅವ ಸ್ಕೂಲಿಗೆ ಹೋಗಿ. ಒಂದಿನ ಕೂಡ ಅವ ಹೋಮ್ವರ್ಕ್ ಮಾಡದೆ ಹೋಗಂಗೆ ಇಲ್ಲ ಅವ ಸ್ಕೂಲಿಗೆ. ನಿನ್ನೆ ದಿನ ಯಾಕೋ ಹಾಕಿದ್ರು ಅವ್ರು ಹೋಮ್ವರ್ಕ್, ಅದನ್ನು ಮರ್ತುಬಿಟ್ಟು ಹಂಗೆ ಹೋಗ್ಯಾನವ. ಹಾಗಾಗಿ ಮ್ಯಾಥ್ಸ್ ಮಿಸ್ ಫೋನ್ ಮಾಡಿದ್ರು ಅವರು, ಲೆಕ್ಕ ಮಾಡೇ ಇಲ್ಲ ಅಂಥೇಳಿ. ಅವಾಗ ಮ್ಯಾಥ್ಸ್ ಸಬ್ಜೆಕ್ಟ್ ಅಂದರೆ ಭಾಳ ಇಷ್ಟ. ಅವಾಗ ಎಂಥ ಲೆಕ್ಕ ಹಾಕಿದ್ರು ಕೂಡ ಪರ್ಫೆಕ್ಟಾಗಿ ಕರೆಕ್ಟಾಗಿ ಮಾಡ್ತಾನೋ. ಅವಾಗ ಮ್ಯಾಥ್ಸ್ ಅಂದ್ರೆ ಅಷ್ಟೊಂದು ಇಷ್ಟ. ಇನ್ನು ಇಂಗ್ಲೀಷ್ ಒಳಗೆ ಒಂದು ಸ್ವಲ್ಪ ಡಲ್ ಅದಾನ. ಕನ್ನಡ ಒಳಗೆ ಮತ್ತು ಮ್ಯಾಥ್ಸ್ ಒಳಗೆ ಶಾರ್ಪ್ ಅದಾನವ. ಬಿಟ್ಟು ಹೋಗೋದಿಲ್ಲ. ಯಾಕೋ ನಿನ್ನೆ ದಿನ ಅವನಿಗೆ ನೆನಪಿಲ್ಲ ಅವ್ರು ಹಾಕಿದ್ದು ಹೋಮ್ವರ್ಕ್. ಅಂದ್ರೆ ಮೊದಲು ಫೋನ್ನಲ್ಲಿ ಬಿಡ್ತಿದ್ರು ಹೋಮ್ವರ್ಕ್ ಗ್ರೂಪಿಗೆ ಅಂಥೇಳಿ. ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದಲ್ಲ, ಇನ್ನೂ ಗ್ರೂಪ್ ಆ್ಯಡ್ ಮಾಡಿಲ್ಲ ಅವರು. ನಾನು ಗ್ರೂಪಿಗೆ ಬಿಟ್ಟರೆ ಈ ಹೋಮ್ವರ್ಕ್ ನೋಡಿ ಅಂಥೇಳಿ ನಾನು ನೋಡಿ ಮಾಡಿಸ್ತಿದ್ದೆ. ಅವ್ರಿಗೆ ಹಿಂಗೆ ಬಾಯಲ್ಲಿ ಹೇಳಿರ್ತಾರೆ, ಇದು ಹೋಮ್ವರ್ಕ್ ಮಾಡ್ಕೊಂಬ ಅಂಥೇಳಿ ಅವ್ರಿಗೆ. ಹಂಗೆ ಅವ್ನಿಗೆ ಎಷ್ಟು ನೆನಪದ ಅಷ್ಟು ಮಾಡ್ಯಾನ. ಅದು ಮ್ಯಾಥ್ಸ್ ಒಂದು ಹಂಗೆ ಬಿಟ್ಕೊಂಡು ಹೋಗ್ಯಾನ ನೋಡ್ರಿ. ಹಾಗಾಗಿ ಮ್ಯಾಥ್ಸ್ ಮಿಸ್ ಅವ್ರು ಫೋನ್ ಮಾಡಿದ್ರು ನಿನ್ನೆ ಸಡನ್ನಾಗಿ. ನನಗೆ ಗಾಬರಾಗ್ಬಿಡುತ್ತೆ. ಯಾಕಂದ್ರೆ ಸ್ಕೂಲಿಂದ ಯಾವಾಗಲೂ ಫೋನ್ ಬರೋಂಗಿಲ್ಲಲ್ಲ, ಮಕ್ಕಳಿಗೆ ಏನಾರು ಹುಷಾರು ತಪ್ಪದ ಹಂಗೆ ಅಂಥೇಳಿ ಹಚ್ಚಕ್ಕಷ್ಟೇ ಫೋನ್ ಮಾಡ್ತಾರೆ ಸ್ಕೂಲಿಂದ. ನಿನ್ನೆ ದಿನ ಸಡನ್ನಾಗಿ ಫೋನ್ ಮಾಡಿದ್ರು. ನಾ ಯಾಕಂಥೇಳಿ ರಿಸೀವ್ ಮಾಡಿದೆ. ಹಿಂಗೆ ಹೋಮ್ವರ್ಕ್ ಮಾಡಿಲ್ಲ ನೋಡ್ರಿ ಅಂಥೇಳಿ ತಂದರು. ಅವ ಯಾವಾಗಲೂ ಒಂದಿನ ಕೂಡ 6 ವರ್ಷ ಆಯ್ತು ಸ್ಕೂಲಿಗೆ ಒಂದಿನ ಕೂಡ ಹೋಮ್ವರ್ಕ್ ಮಾಡದೆ ಹೋಗೇ ಇಲ್ಲ ಅವ. ಎಲ್ಲ ಹೋಮ್ವರ್ಕ್ ಎಷ್ಟೇ ಹೊತ್ತಾದರೂ ಕೂಡ ಹೋಮ್ವರ್ಕ್ ಮಾಡೇ ಹೋಗ್ತಾನೆ.
ಮತ್ತು ಹಂಗಾಗಿ ಹೋಮ್ವರ್ಕ್ ಮಾಡ್ತಾನೆ ರೀ ಮೇಡಮರ, ನೀವು ಬಾಯಲ್ಲಿ ಹೇಳ್ತಿರಲ್ರಿ ಆ ಹೋಮ್ವರ್ಕ್ ಅಂಥೇಳಿ ಗ್ರೂಪಿಗೆ ಬಿಟ್ರೆ ಒಂದು ಸ್ವಲ್ಪ ನಾವು ನೋಡಿ ಮಾಡಿಸ್ತೇವೆ ಅಂತ ಹೇಳಿ ಅಂದೆ ಮಿಸ್ಗೆ. ಆಯ್ತು ರೀ ಮಿಸ್, ಇನ್ಮ್ಯಾಗ ಗ್ರೂಪಿಗೆ ಬಿಡ್ತೇವೆ ಅಂತೇಳಿ ಹೇಳಿದ್ರು ಅವರು ಕೂಡ. ಹಾಗಾಗಿ ಅದೇ ರೀತಿ ಫ್ರೆಂಡ್ಸ ಬಟ್ಟೆ ತೊಳೆದು ಹಾಕಿನಿ. ಇವಾಗ ಮೇಲ್ಗಡೆ ಒಣಗಾಕತ್ತೀನಿ ನೋಡ್ರಿ. ಹಂಗೆ ಮಜ್ಜಿಗೆ ಮಾಡಕ್ಕಂತ ಹೇಳಿ 2 ಬಾಕ್ಸ್ ಕುರ್ನ ಹೊರಗಡೆ ತೆಗ್ದೀನಿ. ಫ್ರಿಜ್ನಲ್ಲಿ ಇಟ್ಟಿದ್ನೆಲ್ಲ ಆ ಕುರ್ನ ಹೊರಗಡೆ ತೆಗ್ದೀನಿ. ಅಂದ್ರೆ ಹೊರಗಡೆ ತೆಗದ್ನಿ ಅಂತಂದ್ರೆ ಒಂದು ಸ್ವಲ್ಪ ಬೆಚ್ಚಗಾಗ್ತಾವೆ, ಆಮೇಲೆ ಮಜ್ಜಿಗೆ ಮಾಡಿದ್ರೆ ಬೆಣ್ಣೆ ಜಲ್ದಿ ಬೀಳ್ತದೆ ಅಂಥೇಳಿ ಒಮ್ಮೆ ಫ್ರಿಜ್ದಂದು ಹಂಗೆ ಡೈರೆಕ್ಟ್ ತೊಗೊಂಡು ಮಜ್ಜಿಗೆ ಮಾಡಕತ್ನಿ ಅಂತಂದ್ರೆ ಬೆಣ್ಣೆ ಜಲ್ದಿ ಬೀಳಂಗೆ ಇಲ್ಲ. ಹಂಗಾಗಿ ಒಂದು ಸ್ವಲ್ಪ ಅದನ್ನು ಒಂದು ಅರ್ಧ ಗಂಟೆ ಅಂದರೆ ಮಜ್ಜಿಗೆ ಮಾಡೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆನೇ ಹೊರಗೆ ತೆಗೆದ್ಬಿಟ್ಟು ಆಮೇಲೆ ಮಜ್ಜಿಗೆ ಮಾಡಿದ್ರೆ ಬೆಣ್ಣೆ ಜಲ್ದಿ ಬೀಳ್ತದೆ ಅಂಥೇಳಿ ಅದನ್ನು ತೆಗ್ದೀನಿ. ಇವಾಗ ಬಟ್ಟೆನ ಅದನ್ನೆಲ್ಲ ಮೇಲ್ಗಡೆ ಹಾಕ್ಲಾಕತ್ತೀನಿ ನೋಡ್ರಿ, ಒಣಗಾಕತ್ತೀನಿ. ಇಲ್ಲಿ ಗಾಳಿಗೆ ಒಂದಕ್ಕೊಂದು ಬಡ್ಕೊಂಡು ಜಲ್ದಿನೇ ಆರ್ತಾವೆ. ಕೆಳಗೆ ಹಾಕಿದ್ನಿ ಅಂತಂದ್ರೆ ಆರೋದೇ ಇಲ್ಲ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಮತ್ತು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಮತ್ತು ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.